ಪವಿತ್ರ ಉಗಿರಿ ಮಕ್ಕೆ ಅವಳಿಗೆ ಗಂಡನ ಬಿಟ್ಟು ಬಂದು ಈ ಅಪ್ಪನ ಹತ್ರ ದುಡ್ಡದೇ ಕಾರದೆ ಅಂತ ಬಂದ್ಲು. ಹೆಂಡತಿ ಮಗು ಜೊತೆ ಇದ್ದಿದ್ರೆ ಅವ್ರಿಗೆ ಈ ಥರ ಆಯ್ತಿರ್ಲಿಲ್ಲ. ಪುಡಿ ರೋಡಿಗಳು ಕಟ್ಕೊಂಡು ಹೋದ್ರೆ ಇಂಥ ತೊಂದರೆಗಳಿಗೆ ಸಿಗಾಕೊಂತಾರೆ ಅವರು. ದರ್ಶನ್ಗೆ ಎಲ್ಲ ಇದೆ, ಸಂಸ್ಕಾರ ಇಲ್ಲ. ಎಡಿಟ್ ಮಾಡಬೇಡಿ, ಅವ್ರ ಪ್ರಕಾರ ನಾನು ಅವರು ನಮ್ನೇನು ಬೇಕಾದ್ರೂ ಮಾಡಲಿ. ಅವರಪ್ಪ ವಿಲನ್ ಆದ್ರೂ ನಾವು ಕೈ ಮುಗಿತೀವಿ ಅವ್ರಿಗೆ. ಇವರು ಅವ್ರಿಗೆ 100 ಪಟ್ಟು ಸಾಧನೆ ಮಾಡಿದ್ರು, ಹೆಸರು ಮಾಡಿದ್ರು, ಪ್ರಯೋಜನ ಇಲ್ಲ. ಕ್ರೌರ್ಯ ಇರಬೇಕು. ಮುರುಘಾಗಳಿಗೂ ಇವ್ರಿಗೂ ಏನು ವ್ಯತ್ಯಾಸನೇ ಇಲ್ಲ. ನಾವು ಮಾಡೋ ಕೆಲಸ ನಮ್ಮ ಅಕ್ಕಪಕ್ಕ ಇರೋರು ನೋಡಿ ನಮ್ಮನ್ನು ಗುರುತಿಸ್ತಾರೆ. ರಾಜ್ಕುಮಾರ್ ಸಿನಿಮಾ ನೋಡ್ಬಿಟ್ರೆ ಅವ್ರ ಜೀವನ ರೂಪಿಸ್ಕೊಬೋದು. ವಿಷ್ಣುವರ್ಧನ್ ಸಿನಿಮಾ ನೋಡಿದ್ರೆ ಅವ್ರ ಜೀವನ ರೂಪಿಸ್ಕೋಬೋದು. ಹೀರೋ ಪರದೆ ಮೇಲೆ ಆದ್ರೆ ಸಾಲ್ರಿ ನಿಜ ಜೀವನದಲ್ಲಿ ಹೀರೋ ಆಗಬೇಕು. ಕರ್ನಾಟಕ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ನಂಬರ್ 1 ಹೀರೋ ಆಗೋದಿತ್ತು. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಏನು ತಪ್ಪು ಮಾಡದೆ ಈಚೆ ಬಂದ್ರೆ ಒಳ್ಳೇದು. ದರ್ಶನ್ ಅವ್ರ ಮೇಲೆ ಕೊಲೆ ಆರೋಪ ಮಾಡಿ ಅರೆಸ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನು? ಕೊಲೆ ಆರೋಪ ಬಂದ್ಮೇಲೆ ಅವ್ರು ಅಪರಾಧಿ ಆಗಬೇಕು. ಏನು ಶಿಕ್ಷೆ ಆಗುತ್ತೋ ಅನುಭವಿಸ್ಬೇಕು. ಶಿಕ್ಷೆ ಆಗಿಲ್ಲ, ಅವರು ಅದನ್ನ ಮಾಡಿಲ್ಲ ಅಂದರೆ ಏನು ಶಿಕ್ಷೆ ಆಗಲ್ಲ. ಕೇಸ್ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ಕಾನೂನಲ್ಲಿ ಏನು ಶಿಕ್ಷೆ ಇದೆಯೋ ಅದಕ್ಕಿಂತ ಜಾಸ್ತಿ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆಗಬೇಕು. ಪವಿತ್ರ ಗೌಡ ಇಂದಾನೇ ದರ್ಶನ್ ಅವ್ರಿಗೆ ಈ ಪರಿಸ್ಥಿತಿ ಅಂತ ಕೇಳಿ ಬರ್ತಾವೆ. ನಿಜ ಇರ್ಬೋದು. ಪವಿತ್ರ ಗೌಡ ಇಂದನೇ ಅವ್ರಿಗೆ ಈ ಥರ ಆಗಿದೆ. ಹೆಂಡತಿ ಮಗು ಜೊತೆ ಇದ್ದಿದ್ರೆ ಅವ್ರಿಗೆ ಈ ಥರ ಆಯ್ತಿರ್ಲಿಲ್ಲ. ಆ ಪವಿತ್ರ ಗೌಡ, ಆ ಗೌಡ, ಈ ಗೌಡ ಅಂದ್ಕೊಂಡು ಸಂಘ ಸಂಸ್ಥೆ ಮಾಡಿಕೊಂಡು ಪುಡಿ ರೋಡಿಗಳು ಕಟ್ಕೊಂಡು ಹೋದ್ರೆ ಇಂಥ ತೊಂದರೆಗಳಿಗೆ ಸಿಗಾಕೊಂತಾರೆ ಅವರು. ಒಳ್ಳೆ ಹೀರೋ ಅನ್ಸ್ಕೊಂಡ್ರೆ ಸಾಲದು. ಎಡಿಟ್ ಮಾಡಬೇಡಿ ದಯವಿಟ್ಟು. ನಾನು ಏನು ಹೇಳ್ತೀನಿ ಅದನ್ನೇ ಹಾಕಿ. ಒಳ್ಳೆ ಹೀರೋ ಅನ್ಸ್ಕೊಂಡ್ರೆ ಸಾಲದು. ಒಳ್ಳೆ ಸಂಸ್ಕಾರ ಇರಬೇಕು, ಒಳ್ಳೆ ಸಂಸ್ಕೃತಿ ಇರಬೇಕು. ನಾವು ಮಾಡೋ ಕೆಲಸ ನಮ್ಮ ಅಕ್ಕಪಕ್ಕ ಇರೋರು ನೋಡಿ ನಮ್ಮನ್ನು ಗುರುತಿಸ್ತಾರೆ ನಾವೆಂಥವ್ರು ಅಂತ. ಯೋಗ್ಯರ ಅಯೋಗ್ಯರ ಅನ್ನೋದನ್ನ ನಮ್ಮ ಸುತ್ತಮುತ್ತ ತಿರುಗಾಡ್ತಾರಲ್ಲ, ಅವ್ರನ್ನ ನೋಡಿ ನಮ್ಮ ಯೋಗ್ಯತೆನ ಅಳಿತಾರೆ ಜನ. ಹಂಗಾಗಿ ದರ್ಶನ್ಗೆ ಎಲ್ಲ ಇದೆ, ಸಂಸ್ಕಾರ ಇಲ್ಲ. ಎಡಿಟ್ ಮಾಡಬೇಡಿ. ಅವ್ರ ಪ್ರಕಾರ ನಾನು ನಮ್ನೇನು ಬೇಕಾದ್ರೂ ಮಾಡಲಿ. ತಪ್ಪ ಮಾತಾಡಿದರೆ ನಾನು ಹೇಳ್ತಾ ಇರೋದು ಒಂದು ಘಟನೆ ಅಲ್ಲ ಅವ್ರದ್ದು, ಒಂದು 10 ಹೇಳ್ಬೋದು ಬೇಕಾದ್ರೆ ಅವರವು. ಯಾಕೆ ಬೇಕಿದು? ಅವರಪ್ಪ ವಿಲನ್ ಆದ್ರೂ ನಾವು ಕೈ ಮುಗಿತೀವಿ ಅವ್ರಿಗೆ. ಯಾರಿಗೆ? ಮಿಸ್ಟರ್ ತೂಗುದೀಪ ಶ್ರೀನಿವಾಸ್. ನಿಜವಲ್ಲ ಅವರು. ಅವ್ರಿಗೆ 100 ಪಟ್ಟು ಸಾಧನೆ ಮಾಡಿದ್ರು, ಹೆಸರು ಮಾಡಿದ್ರು, ಪ್ರಯೋಜನನೇ ಇಲ್ಲ. ಎಷ್ಟು ಕೋಟಿ ದುಡ್ಡಿದ್ರಿ ಅಂದರೆ ಒಳ್ಳೆ ಮಾತಿರಬೇಕು, ಒಳ್ಳೆ ನಡತೆ ಇರಬೇಕು, ಒಳ್ಳೆ ಸಂಸ್ಕಾರ ಇರಬೇಕು. ಇವತ್ತು ಅವ್ನು ಸತ್ನಲ್ಲ, ಅವ್ನ ಹೆಂಡತಿ ಮಗುಗೆ ಯಾರು ಆಸರೆ? ಆ ತಂದೆ ತಾಯಿಗೆ ವಯಸ್ಸಾಗೈತೆ, ಯಾರು ಆಸರೆ? ಹೊಟ್ಟೆಲ್ಲಿ ಬೆಳೀತಾ ಇರೋ ಮಗು ನಾಳೆ ಹುಟ್ಟಿ ನಮ್ಮಪ್ಪ ಎಲ್ಲಿ, ಯಾಕೆ ಸತ್ರು ನಮ್ಮಪ್ಪ ಅಂತ ಕೇಳಿದ್ರೆ ಆ ತಾಯಿ ಏನು ಹೇಳ್ತಾಳೆ? ಕ್ರೌರ್ಯ ಇರಬೇಕು. ಮುರುಘಾಗಳಿಗೂ ಇವ್ರಿಗೂ ಏನು ವ್ಯತ್ಯಾಸನೇ ಇಲ್ಲ. ಮೃಗಗಳಿದೆಯಲ್ಲ ಕಾಡಲ್ಲಿ, ನೀವು ನೋಡಿ ಯೂಟ್ಯೂಬಲ್ಲಿ, ಹುಲಿ ಒಂದು ಜಿಂಕೆ ಮರಿ ನೆತ್ಕೊಂಬಂದು ಕಾಪಾಡುತ್ತೆ. ಅದು ಪಾಪ ಮರಿ ಯಾಕೆ ಅದನ್ನು ಸಾಯಿಸ್ಬೇಕು ಅಂತ ತಿಂದ್ಕೊಳ್ಬೋದು. ಅದು ಆದರೂ ಕಾಪಾಡುತ್ತೆ. ನಾನು ನೋಡಿದ್ದೀನಿ. ತಿಂತವೆ, ಅದನ್ನು ತಿಂತವೆ. ಆದರೆ ಮರಿನ ಸಣ್ಣ ಪುಟ್ಟ ಮರಿ ಅದು ಕಾಪಾಡುತ್ತೆ. ಮೃಗ ಅವ್ರಿಗಿಂಟು ಕಡೆ, ಮೃಗಕ್ಕಿಂತ ಕಡೆ ಇವರು. ಆಯ್ತಾ? ಒಳ್ಳೆ ಹೆಸರು ಮಾಡಿದ್ರೆ ಸಾಲದು, ದುಡ್ಡಿದ್ರೆ ಸಾಲದು, ಚೆನ್ನಾಗಿ ನೋಡೋಕೆ ಒಳ್ಳೆ ರಾಜ್ಕುಮಾರ್ ಥರ ಇದ್ರೆ ಸಾಲದು. ಕರಿಬಸವ ಇದ್ದಾಗ ಗೊತ್ತಾ? ಕರಿಬಸವಯ್ಯ ಸೊತೋದ ಸಿನಿಮಾ ಆಕ್ಟ್ರು. ಅವನ ಮೇಲೆ ಇವ್ರಿಗೆ, ಅವನ ಮೇಲೂ ಹಾಸ್ಯ ನಟರು ಇರ್ತಾರಲ್ಲ ಸೈಡ್ ಆಕ್ಟ್ರುಗಳು, ಅವರು ಎಷ್ಟೋ ಸಂಸ್ಕಾರ ಇಟ್ಕೊಂಡು ಸಂಸ್ಕೃತಿ ಇಟ್ಕೊಂಡು ಬಾಳ್ತಾರೆ, ಬದುಕ್ತಾರೆ. ಇವರು ಏನೋ ನಾನು ಹೀರೋ ಪರದೆ ಮೇಲೆ ಆದರೂ ಸಾಲದ್ರಿ. ನಿಜ ಜೀವನದಲ್ಲಿ ಹೀರೋ ಆಗಬೇಕು. ಮನೆಗೆ ಮಗನಾಗಬೇಕು, ಹೆಂಡತಿಗೆ ಗಂಡ ಆಗಬೇಕು. ಹುಟ್ಟಿರೋ ಮಗ ಇದ್ದಾನೆ ಅವನಿಗೊಬ್ಬ, ಅವನಿಗೆ ಒಳ್ಳೆ ತಂದೆ ಆಗಬೇಕು. ಪವಿತ್ರ ಉಗಿರಿ ಮಕ್ಕೆ ಅವಳಿಗೆ ಗಂಡನ ಬಿಟ್ಟು ಬಂದು ಈ ಅಪ್ಪನ ಹತ್ರ ದುಡ್ಡದೇ ಕಾರದೆ ಅಂತ ಬಂದ್ಲು. ಇಲ್ಲ ಅಂದರೆ ಏನು ಬರ್ತಾ ಇದ್ದವಳು? ಇವ್ರ ಹತ್ರ ದುಡ್ಡಿಲ್ಲ, ಕಾರಿಲ್ಲ ಅಂದರೆ ಏನಕ್ಕೆ ಬರ್ತಾಯಿದ್ರು ಅವರು? ಇನ್ನೊಬ್ಬನ ಯಾವನ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ನೋಡ್ಕೊಂಡು ಹೋಗಿರೋಳು. ಇವ್ರು ನೋಡಬೇಕು ಏನಕ್ಕೆ ಬರ್ತಾರೆ, ನಮ್ಮ ಹಿಂದೆ, ನಮ್ಮ ಬೆನ್ನಿಂದ ಯಾಕೆ ಬೀಳ್ತಾರೆ ಅಂತ ನೋಡಬೇಕು. ಏನು ಕಮ್ಮಿ ಇದೆ ರೀ ಇವ್ರಿಗೆ? ಇವಾಗಲೂ ಕಾಲ ಮಿಂಚಿಲ್ಲ. ಕಾಲ ಮಿಂಚಲೋ ಗೊತ್ತಿಲ್ಲ. ಅಪರಾಧಿ ಅಂತ ಗೊತ್ತಾದರೆ ಅದು ಒಳಗೆ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ಫಸ್ಟ್ ಕೇಸ್ ಆದಲ್ಲೇ ತಿದ್ಕೊಂಡ್ಬಿಟ್ಟು ಶ್ರೀರಾಮಚಂದ್ರ ಆಗ್ಬಿಡ್ಬೋದಿತ್ತು ಇವರು. ಫಸ್ಟ್ ಆಯ್ತಲ್ಲ ಅವರ ಮನೆ ಘಟನೆ, ಅವಾಗಲೇ ತಿದ್ಕೊಂಡ್ಬಿಟ್ಟಿದ್ರೆ ಕರ್ನಾಟಕ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ನಂಬರ್ 1 ಹೀರೋ ಆಗ್ಬೋದಿತ್ತು. ಎಲ್ಲ ಅರ್ಹತೆ ಇತ್ತು, ಎಲ್ಲ ಹೈಟು ಪಿಟ್ಟು ಎಲ್ಲ ಇತ್ತು. ಏನು ಪ್ರಯೋಜನ? ಇರೋದೇ ಮೇನ್ ಇಲ್ವಲ್ಲ. ಮದುವೆ ಗಂಟೆಗೆ ಅದೇ ಇಲ್ಲ ಅಂತಾರೆ, ಗಾದೆ ಗೊತ್ತರ ಹಳ್ಳಿ ಕಡೆ. ಇವ್ರಿಗೆ ಎಲ್ಲ ಇದೆ, ಸಂಸ್ಕಾರ ಇಲ್ಲ. ಸಂಸ್ಕಾರನ ಕಲ್ತ್ಕೋಬೇಕು ಮನುಷ್ಯ. ಇವರೆಲ್ಲ ಪ್ರತಿಯೊಬ್ಬ ಮನುಷ್ಯ ಎಂತೆಂಥ ಆಕ್ಟರ್ ಇದ್ದಾರೆ ರೀ. ಅವ್ರು ನೋಡಿ ನಾವು ಜೀವನ ರೂಪಿಸ್ಕೊಬೋದು. ಬುದ್ಧಿ ಕಲಿದೇ ಇರೋರು, ಬುದ್ಧಿ ಇಲ್ಲದೆ ಇರೋರು. ಈಗ ಒಂದು ರಾಜ್ಕುಮಾರ್ ಸಿನಿಮಾ ನೋಡ್ಬಿಟ್ರೆ ಅವ್ರ ಜೀವನ ರೂಪಿಸ್ಕೊಬೋದು. ವಿಷ್ಣುವರ್ಧನ್ ಸಿನಿಮಾ ನೋಡಿದ್ರೆ ಅವ್ರ ಜೀವನ ರೂಪಿಸ್ಕೋಬೋದು. ಅಂಬರೀಷ್ ಅವ್ರ ಸಿನಿಮಾ ನೋಡಿದ್ರೆ ಅವ್ರ ಜೀವನ ರೂಪಿಸ್ಕೊಬೋದು. ಅಂದರೆ ಏನು? ನಾವು ಈ ಥರ ಬೆಳಿಬೇಕು,
ಈ ಥರ ಬದುಕಬೇಕು, ಈ ಥರ ಸಂಪಾದನೆ ಮಾಡಬೇಕು, ದೊಡ್ಡವ್ರಿಗೆ ಹಿಂಗೆ ಗೌರವ ಕೊಡಬೇಕು, ಹಿರಿಯರಿಗೆ ಹಿಂಗೆ ಗೌರವ ಕೊಡಬೇಕು, ಮುಖ್ಯವಾಗಿ ಹೆಂಗಸ್ರಿಗೆ ಈ ಥರ ಗೌರವ ಕೊಡಬೇಕು ಅನ್ನೋದನ್ನು ಏನು ನಮ್ಮನ್ನು ತೋರ್ಸ್ಕೊಟ್ಟು ಹೋಗಿದ್ದಾರೆ 3-4 ಜನ ಹೀರೋಗಳು. ಅವ್ರನ್ನ ನೋಡಿ ಕಲಿಬೋದು. ಇವ್ರು ಯಾವ ಪುಟ್ಕೋಸಿ ಇಲ್ಲ ಇವರೆಲ್ಲ ಹೀರೋ ಅಲ್ಲ, ಜೀರೋ ಇವರು. ನೋಡೋಕ್ಕಷ್ಟೇ, ಒಳಗಡೆ ತುಂಬಿ ತುಳುಕ್ತದೆ ಕ್ರೌರ್ಯ. ದರ್ಶನ್ ಅವ್ರನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅಂತ ಕೇಳ್ಬರ್ತಾರೆ. ಹಾಂ, ಒಳಗಡೆ ಇದ್ದರೆ ಒಳಗಡೆ ಇರ್ತಾರೆ, ಈಚೆ ಬಂದರೆ ಬ್ಯಾನ್ ಮಾಡಿದ್ರೆ ಬೇರೆ ಏನಾರು ಕೆಲಸ ನೋಡ್ಕೋಬೇಕು. ಇಲ್ಲ ಕೋಟಿಗಟ್ಟಲೆ ದುಡ್ಡು ಇಕ್ಕಿದ್ದೀನಿ, ನಾನು ದುಡ್ಡು ಮಡಿಕೊಂಡಿದ್ದೀನಿ ಅಂದರೆ ಖರ್ಚು ಮಾಡ್ಕೊಂಡು ತಿರ್ಗಾಕೊಂಡು ಇರ್ಬೋದು ಅಷ್ಟೇ. ಇನ್ನೇನಾಗುತ್ತೆ? ಅವ್ರ ಅಭಿಮಾನಿಗಳಿದಾರಲ್ಲ, ದಯವಿಟ್ಟು ಅವ್ರಿಗೊಂದು ಮಾತು ಹೇಳ್ತೀನಿ, ಅಭಿಮಾನ ಇರಬೇಕು. ನಾನು ಅಭಿಮಾನಿನೇ. ನಾನು ಎಂಥ ಅಭಿಮಾನಿ ಅಂದರೆ ಅವ್ರು ಏನಾದ್ರು ಒಬ್ರಿಗೊಬ್ರು ಪ್ರಾಣ ಕೊಡೋಂಗಿದ್ರೆ ಅವ್ರು ಸತ್ತಾಗ ನಾನು ಪ್ರಾಣ ಕೊಟ್ಬಿಡ್ತಾಯಿದ್ದೆ ಅವ್ರಿಗೆ, ಆಯಿತಾ? ಆ ಥರ ಅಭಿಮಾನ ಇರಬೇಕು. ಅಭಿಮಾನ ಇಂಥವ್ರಿಗೆಲ್ಲ ಅಭಿಮಾನ. ಮತ್ತು ಇವರು ಅಷ್ಟೇ, ಆ ಅಭಿಮಾನಿಗಳನ್ನ ನಂಬ್ಕೊಂಡು ಇವರು ಹಿಂಗೆಲ್ಲ ಕೆಟ್ಟದ್ದು ಮಾಡ್ಕೋಬಾರ್ದು. ಅಥವಾ ಅಭಿಮಾನಿಗಳು ಇಂಥ ಹೀರೋನ ನಾವು ಅಭಿಮಾನ ಪಡಬೇಕಂತ ಅವ್ರು ತಿಳ್ಕೊಬೇಕು, ಇಂಥ ಹೀರೋಗೆ ನಾವು ಫ್ಯಾನ್ಸ್ ಆಗಬೇಕಂತ ಅವ್ರು ತಿಳ್ಕೊಬೇಕು. ಇವರು ಹಿಂಗೆಲ್ಲ ಚಪ್ಪಾಳೆ ಆಡಿದ ತಕ್ಷಣ ನಾನು ಹಿಂಗೆಲ್ಲ ಕೆಟ್ಟ ಕೆಲಸ ಮಾಡ್ಬೋದಾ, ನಾನು ಕಾಪಾಡ್ತಾರೆ ಇವರು ಅಭಿಮಾನಿಗಳು ಅಂತ ಅವ್ರು ತಿಳ್ಕೊಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಏನು ತಪ್ಪು ಮಾಡಿದೆ ಈಚೆ ಬಂದರೆ ಒಳ್ಳೆಯದು, ತಪ್ಪು ಮಾಡಿದೆ ಅಂತ ಪ್ರೂವ್ ಆದರೆ ಅನುಭವಿಸ್ಲೇಬೇಕು. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ರಾಷ್ಟ್ರಪತಿ ಆದರೂ ಶಿಕ್ಷೆ ಆಗ್ತದೆ ನಮ್ಮ ದೇಶದಲ್ಲಿ. ಇನ್ನು ಇವ್ರು ಯಾವುದು